ಇಂಡಿಯನ್ ಪ್ರೀಮಿಯರ್ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ 22ರಿಂದ ಭರ್ತಿ 2 ತಿಂಗಳು IPL ಮಿನಿ ಸಂಗ್ರಾಮ ನಡೆಯಲಿದೆ. ಕ್ರಿಕೆಟ್ ಪ್ರೇಮಿಗಳು ಎಲ್ಲ ಮರೆತು ಸಿಕ್ಸರ್, ಬೌಂಡರಿ, ವಿಕೆಟ್ ಬೇಟೆ, ರನ್ ಔಟ್, ಸೂಪರ್ ಕ್ಯಾಚ್, ಸೋಲು ಗೆಲುವು ಎಲ್ಲವನ್ನ ಸಂಭ್ರಮಿಸೋ ಟೈಮ್ ಬಂದೇ ಬಿಟ್ಟಿದೆ. IPL ಕಿರೀಟ ಗೆಲ್ಲೋಕೆ 10 ತಂಡದ ಆಟಗಾರರೆಲ್ಲ ಸಖತ್ ಪ್ರಾಕ್ಟೀಸ್ ಮೂಲಕ ಸಜ್ಜಾಗ್ತಿದ್ದಾರೆ. ಈ IPL ನಲ್ಲಿ ಧೂಳೆಬ್ಬಿಸೋಕೆ ಪಾಕಿಸ್ತಾನದ ಫಾಸ್ಟ್ ಬೌಲರ್ ಕೂಡ ರೆಡಿಯಾಗಿದ್ದಾರೆ. ಅರೆ, IPL ನಲ್ಲಿ ಪಾಕ್ ಆಟಗಾರನ ಅಂತ ಮೂಗ್ ಮೇಲೆ ಬೆರಳಿಟ್ಟುಕೊಳ್ಳಬೇಡಿ, ಇದು ನಿಜ. ಪಾಕಿಸ್ತಾನ ತಂಡದ ಮಾಜಿ ವೇಗಿ ಮೊಹಮ್ಮದ್ ಅಮೀರ್ IPL ಆಡುವುದಕ್ಕೆ ರೆಡಿಯಾಗಿದ್ದಾರೆ. ಪಾಕ್ನ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮಾತನಾಡಿದ ಮೊಹಮ್ಮದ್ ಅಮೀರ್, ನಾನು ಮುಂದಿನ ವರ್ಷ IPL ಆಡುವುದಕ್ಕೆ ಅರ್ಹನಾಗಿರ್ತೀನಿ, ಹೀಗಾಗಿ ಮಿನಿ ಹರಾಜಿಗೆ ಹೆಸರು ನೋಂದಾಯಿಸಿಕೊಳ್ಳುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಅಲ್ಲಿಗೆ ಮುಂದಿನ ವರ್ಷ 2026ರ IPL ಟೂರ್ನಿಯಲ್ಲಿ ಪಾಕ್ನ ಫಾಸ್ಟ್ ಬೌಲರ್ ಮೊಹಮ್ಮದ್ ಅಮೀರ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಪಾಕಿಸ್ತಾನದ ಆಟಗಾರರನ್ನ IPL ನಿಂದ ಬ್ಯಾನ್ ಮಾಡಲಾಗಿದೆ. ನಿಷೇಧದ ನಡುವೆಯೂ ಮೊಹಮ್ಮದ್ ಅಮೀರ್ IPL ಆಡ್ತೀನಿ ಅಂತಿದ್ದಾರೆ. ಅದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕಾಡ್ತಿದೆ. ಮೊಹಮ್ಮದ್ ಅಮೀರ್ IPL ಹರಾಜಿಗೆ ಹೆಸರು ರಿಜಿಸ್ಟರ್ ಮಾಡಿಸ್ತಿರೋದು ಪಾಕ್ ಪ್ರಜೆಯಾಗಿ ಅಲ್ಲ, ಬದಲಿಗೆ UK ಪ್ರಜೆಯಾಗಿ. ಅಮೀರ್ ಪತ್ನಿ ನರ್ಗೀಸ್ UK ಪ್ರಜೆಯಾಗಿದ್ದಾರೆ. ಹೀಗಾಗಿ ಮೊಹಮ್ಮದ್ ಅಮೀರ್ ಕೂಡ UK ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಸದ್ಯದಲ್ಲೇ ಪೌರತ್ವ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. UK ಪೌರತ್ವ ಸಿಗುತ್ತಿದ್ದಂತೆ ಪಾಕಿಸ್ತಾನ ತೊರೆಯಲಿದ್ದಾರೆ. ಮುಂದಿನ ವರ್ಷದ IPL ಹರಾಜಿಗೆ UK ಪ್ರಜೆಯಾಗಿ ಹೆಸರು ರಿಜಿಸ್ಟರ್ ಮಾಡಿಕೊಳ್ಳಲಿದ್ದಾರೆ. 2008ರಲ್ಲಿ IPL ನ ಮೊದಲ ಸೀಸನ್ ನಲ್ಲಿ ಪಾಕ್ ಆಟಗಾರರು ಕಾಣಿಸಿಕೊಂಡಿದ್ರು. ಅದೇ ಫಸ್ಟ್, ಅದೇ ಲಾಸ್ಟ್. ಇದಾದ ಬಳಿಕ 2008 ನವೆಂಬರ್ 26ರಂದು ಮುಂಬೈನಲ್ಲಿ ಸರಣಿ ಬಾಂಬ್ ಸ್ಫೋಟವಾಗಿತ್ತು. ತಾಜ್ ಹೋಟೆಲ್, ಶಿವಾಜಿ ಟರ್ಮಿನಲ್ ಸೇರಿದಂತೆ 12 ಕಡೆ ಸರಣಿ ಬಾಂಬ್ ಸ್ಫೋಟಿಸಲಾಗಿತ್ತು. 170ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಈ ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಹಾಗೂ ಪಾಕ್ ನಡುವಿನ ಸಂಬಂಧ ಮತ್ತಷ್ಟು ಹಳಸಿತ್ತು. ನಂತರ ಪಾಕ್ ಆಟಗಾರರನ್ನ BCCI IPL ನಿಂದ ನಿಷೇಧ ಮಾಡಲಾಯಿತು. ಈ ಹಿಂದೆ ಪಾಕ್ನ ಮಾಜಿ ಆಲ್ರೌಂಡರ್ ಅಜರ್ ಮೊಹಮ್ಮದ್ IPL ನಲ್ಲಿ ಕಾಣಿಸಿಕೊಂಡಿದ್ರು. UK ಪೌರತ್ವ ಪಡೆದಿದ್ದ ಅಜರ್ ಮೊಹಮ್ಮದ್ 2012, 2013ರಲ್ಲಿ ಕಿಂಗ್ಸ್ 11 ಪಂಜಾಬ್ ಪರ, 2015ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಪರವಾಗಿ ಆಡಿದ್ರು. ಇದೀಗ ಮೊಹಮ್ಮದ್ ಅಮೀರ್ IPL ಆಡೋದಕ್ಕಾಗಿ ಪಾಕಿಸ್ತಾನದ ಪೌರತ್ವವನ್ನೇ ತ್ಯಜಿಸುತ್ತಿದ್ದಾರೆ. UK ಪೌರತ್ವ ಪಡೆದು IPL ಆಡೋದಕ್ಕೆ ಕಾಯ್ತಿದ್ದಾರೆ. RCB ತಂಡದ ಬಿಗ್ ಫ್ಯಾನ್ ಅಂತ ಹೇಳಿಕೊಂಡಿರುವ ಮೊಹಮ್ಮದ್ ಅಮೀರ್ ವಿರಾಟ್ ಕೊಹ್ಲಿ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಹೀಗಾಗಿ RCB ತಂಡದಲ್ಲಿ ಆಡಬೇಕು ಅಂತ ಕನಸಿದೆ ಅಂತ ಹೇಳಿಕೊಂಡಿದ್ದಾರೆ.